ಆ ಘಟನೆಯಲ್ಲಿ ಏನು ನಗರದಲ್ಲಿ ಶಿಕ್ಷಕ ಆತ್ಮಹತ್ಯೆ ಮಾಡಿದ್ದಾರೆ ಅದೆಲ್ಲ ತಮ್ಮ ಮಾಹಿತಿ ಇದೆ ತಮ್ಮ ಇಲಾಖೆಗೆ. ಆದರೂ ಕೂಡ ಇನ್ನೂವರೆಗೂ ಅವ್ರ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ. ನಾನೆಲ್ಲ ಸ್ಟೇಷನಲ್ಲೂ ಕೇಳ್ಕೊಂಡೆ, ಯಾವುದೂ ಒಬ್ಬ ಆರೋಪಿನೂ ಅರೆಸ್ಟ್ ಮಾಡಿಲ್ಲ ಅಂತ. ಅದೇ ರೀತಿಯಾಗಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲೂ ಹೈಕೋರ್ಟ್ ಅಲ್ಲಿರೋ ಒಂದು ಹಾಸ್ಟೆಲ್ ಹುಡುಗನು ಏನೋ ಅಂಬೇಡ್ಕರ್ ಪೂಜೆಗೆ ಬರಲಿಲ್ಲ ಅಂತ ಅವನಿಗೂ ಬದಲೆ ಮಾಡಿ ಹೊಡೆದು ಮೆರಡಿಂಗ್ ಮಾಡೋದು ಸರ್. ಅದು ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು. ಆದರೂ ಕೂಡ ತಮ್ಮ ಇಲಾಖೆ ಯಾವುದೋ ಒಂದು ಬರೀ ಎಫ್ಐಆರ್ ಮಾಡ್ಕೊಂಡ್ರೆ ಯಾವ ಒಬ್ಬ ಆರೋಪಿ ಇನ್ನೂ ತಂದು ಸ್ಟೇಷನ್ ಪೋಸಿಲ್ಲ. ಅದೇ ನಾವೇ ಯಾರು ಹಿಂದೂ ಸಂಘಟನೆ ಏನಾದರೂ ಮಾಡ್ರೆ ನಮ್ಮ ಮೇಲೆ ರೌಡಿ ಸೀಟ್ ಹಾಕ್ತೀರಿ. ಮತ್ತೆ ಸರ್ ಕಾನೂನು ಎಲ್ಲರಿಗೂ ಒಂದೇ ಬೇಕಲ್ಲ, ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಎಲ್ಲರಿಗೂ ಅನ್ವಯ ಆಗ್ತದೆ. ಆದ್ರೆ ತಾವು ಯಾಕೆ ಈ ತರ ಇದು ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದೊಂದು ನಾವು ಫಸ್ಟ್ ಲೆಟರ್ ಕೊಡ್ತಾ ಇದ್ದೀವಿ ಸರ್, 8 ದಿವಸ ಟೈಮ್ ಕೊಡ್ತೀವಿ. ಏನು ಈಗಾಗಲೇ ಅದು ನಮ್ಮ ಆದರ್ಶ ಮೆಡಿಕಲ್ ಎದುರುಗಡೆ ಇರುವಂಥ ಒಂದು ಭಗವಾ ಧ್ವಜ ಅದನ್ನು ಕಿತ್ತಿ ಬಿಸಾಕಿ ಕಾಲಲ್ಲಿ ಕೊಡೋರು ಸರ್. ಅದು ಸಂಪೂರ್ಣ ವಿಡಿಯೋ ಬೇಕಾದ್ರೆ ನಾವು ನಿಮ್ಮ ವಿಡಿಯೋನು ಕೊಡ್ತೀವಿ, ನಿಮ್ಮ CCTV ಫೋಟೇಜು ಕೊಡ್ತೀವಿ. ಆ ಆರೋಪಿಗಳನ್ನ ತಕ್ಷಣ ಬಂಧಿಸಬೇಕು. ಮತ್ತು ಹಾಸ್ಟೆಲ್ನಲ್ಲಿ ಏನು ಹುಡುಗರು ಹೊಡೆದಾರಲ್ರಿ ಅವರನ್ನು ಈಗಾಗಲೇ ಎಫ್ಐಆರ್ ಆಗ್ಯದ, ಯಾರಿಗೂ ಒಬ್ಬನೇ ಅರೆಸ್ಟ್ ಮಾಡಿದೆ ಸರ್. ತಾವು ದಯವಿಟ್ಟು ಅದನ್ನು ಈ ವಿಷಯ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಾಂದ್ರೆ ಮುಂದಿನ ಒಂದು ವಾರಗಳೇ ಮತ್ತೆಲ್ಲ ಸಂಘಟನೆ ಸೇರಿಕೊಂಡು ತಮ್ಮ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗ್ತದೆ ಈ ಮನವಿ ಪತ್ರ ಮೂಲಕ ತಿಳಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಏನು 23ನೇ ತಾರೀಕು ಮೊನ್ನೆ 23ನೇ ತಾರೀಕು ಕೋಟ್ನೂರು ಡಿ ಗ್ರಾಮದಲ್ಲಿ ಏನು ಅಂಬೇಡ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡಿದ್ದಾರೆ. ಅದನ್ನು ಇವತ್ತಿನ ದಿವಸ ಉಗ್ರವಾಗಿ ಹಿಂದೂ ಜಾಗೃತಿ ಸೇನೆ ಖಂಡಿಸುತ್ತೆ. ಅದೇ ರೀತಿಯಾಗಿ ನಾವು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡಿದ್ದೀವಿ, ಶೀಘ್ರದಲ್ಲೇ ಏನು ತಪ್ಪಿತಸ್ಥರ ವಿರುದ್ಧ ಕಠಿಣಕ್ಕಿಂತ ಕಠಿಣ ಕ್ರಮ ಜರುಗಿಸಬೇಕು. ಅವ್ರು ಯಾವುದೇ ಜಾತಿಯಾಗಿರಲಿ, ಯಾವುದೇ ಧರ್ಮದವರಾಗಿರಲಿ. ಅದೇ ರೀತಿಯಾಗಿ ಏನು ಅದೇ 23ನೇ ತಾರೀಕು ಕಲಬುರಗಿ ನಗರದಲ್ಲಿ ಏನು ಉದ್ದೇಶಪೂರ್ವಕವಾಗಿ ಮಾರ್ಕೆಟ್ನಲ್ಲಾಗಿರ್ಬೋದು, ಬೇರೆ ಬೇರೆ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೊರತಾಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಸಿಟಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇಂಥದ್ರಲ್ಲಿ ಕೆಲವು ಕಿಡಿಗೇಡಿ ಏನು ಮಾಡಿದ್ದಾರಪ್ಪ ಅಂದ್ರೆ ಏನು ಸಿಕ್ಕ ಹೋಟೆಲ್ಗಳಿಗೆ ಸಿಕ್ಕ ಅಂಗಡಿಗಳಿಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ, ಗ್ಲಾಸ್ ಹೊಡೆದಿದ್ದಾರೆ, ಹೋಗೋ ಬರೋ ಜನರನ್ನು ಥಳಿಸಿದ್ದಾರೆ. ಇದು ಇವತ್ತಿನ ದಿವಸ ನಾವು ಇದನ್ನು ಖಂಡಿಸ್ತೀವಿ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ಇಲ್ಲಿಯ ಪೊಲೀಸ್ ಆಯುಕ್ತರು ದಯವಿಟ್ಟು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಇನ್ನೊಂದು ವಿಷಯ ಏನಪ್ಪ ಅಂದರೆ ಸೂಪರ್ ಮಾರ್ಕೆಟ್ನಲ್ಲಿ ಆದರ್ಶ್ ಮೆಡಿಕಲ್ ಎದುರುಗಡೆ ಒಂದು ಭಗವಾ ಧ್ವಜ ಹಾಕಿತ್ತು. ಆ ಭಗವಾ ಧ್ವಜ ಕೂಡ ಅದನ್ನು ಕಿತ್ತಿ ಕೆಳಗಡೆ ಬಿಸಾಕಿ ಕಾಲಿಂದ ತುಳಿದಂಥ ದುಷ್ಕರ್ಮಿಗಳು ಅವರನ್ನು ಕೂಡ ತಾವು ದಯವಿಟ್ಟು ಕಾನೂನು ಪ್ರಕಾರವಾಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದೇ ರೀತಿಯಾಗಿ ಇನ್ನೊಂದು ಘಟನೆ ಅದೇ ದಿವಸ ನಡೆದಿದ್ದು, ಏನು ಹೈಕೋರ್ಟ್ನಲ್ಲಿರುವಂಥ ಒಂದು ಬಾಲಕರ ಹಾಸ್ಟೆಲ್ ಇದೆ. ಆ ಹಾಸ್ಟೆಲ್ನಲ್ಲಿ ಅಂಬೇಡ್ಕರ್ ಅವರ ಪೂಜೆಗೆ ಬರಲಿಲ್ಲಪ್ಪ ಅಂತ ಒಂದೇ ವಿಷಯ ಇಟ್ಕೊಂಡು ಅಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಬೆತ್ತಲೆ ಮಾಡಿ ಥಳಿಸಿ ಅವನನ್ನು ರೋಡಿನ ಮೇಲೆ ಮೆರವಣಿಗೆ ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಇಡೀ ನಾವು ಕಲಬುರಗಿ ನಾವು ಎಲ್ಲ ತಲೆ ತೆಗೆಸುವಂಥ ವಿಷಯ ಇದು. ಇಷ್ಟೆಲ್ಲ ಪೊಲೀಸ್ ಇಲಾಖೆ ಇಷ್ಟೆಲ್ಲ ಎಲ್ಲ ಇದ್ದರೂ ಕೂಡ ಈ ಥರ ಘಟನೆಗಳು ನಡೀತಾ ಇವೆ. ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆಯಿಂದ ಏನು ನಮ್ಮ ಜಿಲ್ಲಾ ಘಟಕ ಆಗಿರ್ಬೋದು, ನಗರ ಘಟಕ ಆಗಿರ್ಬೋದು, ವಿದ್ಯಾರ್ಥಿ ಘಟಕದ ವತಿಯಿಂದ ಇವತ್ತು ಮೊನ್ನೆ ಪೊಲೀಸ್ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ. ಏನು ದಯವಿಟ್ಟು ಆಯುಕ್ತರು ಇದರ ಬಗ್ಗೆ ಈ ವಿಷಯವಾಗಿ ಗಂಭೀರವಾಗಿ ಪರಿಗಣಿಸಿ ಏನು ಕಲಬುರಗಿ ನಗರದಲ್ಲಿ ಏನು ಮಾರ್ಕೆಟ್ನಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ಏನು ಉದ್ದೇಶಪೂರ್ವಕವಾಗಿ ಏನು ಗ್ಲಾಸ್ ಹೊಡೆಯುವಂಥ ಏನು ಗುಂಡಾವರ್ತನೆ ಮೆರೆದಂಥ ಯುವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಾಗೂ ಹಾಸ್ಟೆಲ್ನಲ್ಲಿ ಏನು ವಿದ್ಯಾರ್ಥಿಯನ್ನು ಥಳಿಸಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಒಂದು ವಾರ ಟೈಮ್ ಕೊಟ್ಟಿದ್ದೀವಿ. ಒಂದು ವಾರ ಒಳಗಡೆ ತಾವೇನಾದರೂ ಈ ವಿಷಯನ ಗಂಭೀರವಾಗಿ ಪರಿಗಣಿಸದೆ ಹೋದಲ್ಲಿ ನಾವು ಒಂದು ವಾರ ಬಿಟ್ಟು ಮತ್ತೆ ಕಲಬುರಗಿ ಅಂತ ಎಲ್ಲ ಹಿಂದೂ ಪರ ಸಂಘಟನೆ ಆಗಿರ್ಬೋದು, ಹಿಂದೂ ಬಾಂಧವರಾಗಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು ಎಲ್ಲ ಸೇರಿಕೊಂಡು ಮತ್ತೆ ಪೊಲೀಸ್ ಆಯುಕ್ತರ ಕಚೇರಿ ಮುತ್ತಿಗೆ ಹಾಕ್ತೀವಂತ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ತಿಳಿಪಡಿಸ್ತಾ ಇದ್ದೀನಿ. ಲಕ್ಷ್ಮೀಕಾಂತ್ ಸ್ವಾದಿ, ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷರು.